ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಭಾರತದಲ್ಲಿ ಬಹುತೇಕರು ಪ್ರಶ್ನೆ ಮಾಡುವಂತಹ ವಿಚಾರ ಏನು ಕೇಳಿದ್ರೆ, ಭಾರತ ಯಾವಾಗ 5th ಜನರೇಷನ್ ಫೈಟರ್ ಜೆಟ್ಟನ್ನು ಖರೀದಿ ಮಾಡುತ್ತೆ? ಅದು Su-57 ಅಥವಾ F-35 ಇಲ್ಲ ಆಮ್ಕಾ ಪ್ರಾಜೆಕ್ಟ್ವರೆಗೂ ಕೂಡ ಭಾರತ ಕಾಯುತ್ತಾ? ಪಕ್ಕದಲ್ಲಿ ಪಾಕಿಸ್ತಾನ ಚೈನಾಗೇನೋ ತನ್ನ ಫೈಟರ್ ಪೈಲಟ್ಗಳನ್ನೆಲ್ಲ ಕಳುಹಿಸಿಬಿಟ್ಟಿದೆಯಂತಲ್ಲ. ಚೈನಾದಲ್ಲಿ ಪಾಕಿಸ್ತಾನದ ಫೈಟರ್ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಲಾಗ್ತಾ ಇದೆ. ಈ ವರ್ಷಾಂತ್ಯದಲ್ಲಿ 40ಕ್ಕೂ ಹೆಚ್ಚು 5th ಜನರೇಷನ್ ಫೈಟರ್ ಜೆಟ್ಗಳು ಪಾಕಿಸ್ತಾನಕ್ಕೆ ಸಿಕ್ಕಿಬಿಡುತ್ತೆ. ಹೀಗೆ ಅನೇಕರು ಅನೇಕ ವಿಧವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಯಾವುದಾದ್ರೂ ಈ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ರೆ 5th ಜನರೇಷನ್ ಫೈಟರ್ ಜೆಟ್ ಏನಾಯ್ತು ಸರ್, ಆ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಮೇಜರ್ ಆದಂತಹ ಡೆವಲಪ್ಮೆಂಟ್ ನಡೆದಿದೆ. ಅದೇನು ಕೇಳಿದ್ರೆ, ಭಾರತ 5th ಜನರೇಷನ್ ಫೈಟರ್ ಜೆಟ್ ಅನ್ನ ಖರೀದಿ ಮಾಡುತ್ತೆ. ಆಮ್ಕಾದ ಪಾಡಿಗೆ ಆಮ್ಕಾ ನಡೀತಾ ಇರುತ್ತೆ. ಆಮ್ಕಾ ಏನು ಡಿಸ್ಟರ್ಬ್ ಆಗೋದಿಲ್ಲ. ಬದಲಾಗಿ ಭಾರತ Su-57 ಆರ್ F-35 ಎರಡರಲ್ಲಿ ಒಂದನ್ನು ಖರೀದಿ ಮಾಡುತ್ತೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದನ್ನು ಹೇಳಿರುವಂಥದ್ದು ಭಾರತದ ಡಿಫೆನ್ಸ್ ಸೆಕ್ರೆಟರಿ. ಹಾಗಾದ್ರೆ ಯಾವುದನ್ನ ಖರೀದಿ ಮಾಡುತ್ತೆ ಭಾರತ? Su-57 F-35 ಯಾವಾಗ ಇದು ಫೈನಲ್ ಆಗುತ್ತೆ? ಯಾವಾಗ ಭಾರತದ ಕೈಗೆ ಸಿಗುತ್ತೆ? ಹೀಗೆ ಅನೇಕ ವಿಧವಾಗಿ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಈ ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ಡೀಟೇಲ್ ಆದಂತಹ ಒಂದಷ್ಟು ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಆರ್.ಕೆ. ಸಿಂಗ್ ಏನು ಹೇಳಿದ್ದಾರೆ, ಯಾವ ಹಿನ್ನೆಲೆಯಲ್ಲಿ ಆ ಮಾತು ಹೇಳಿದ್ದಾರೆ, ಭಾರತ ಯಾವಾಗ ಖರೀದಿಗೆ ನಿರ್ಧಾರ ಮಾಡಬಹುದು, ಯಾವುದನ್ನು ಖರೀದಿಸಬಹುದು, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, AMCA ಭಾರತದ 5th ಜನರೇಷನ್ ಫೈಟರ್ ಜೆಟ್ ಯೋಜನೆ. ಈಗಾಗಲೇ ಭಾರತ ಸರ್ಕಾರ ಇದಕ್ಕೆ ಅನುಮೋದನೆ ಕೊಟ್ಟಿದೆ, ಹಣವನ್ನು ಕೂಡ ಮೀಸಲಿಟ್ಟಿದೆ. ಆದರೆ ಭಾರತೀಯರಿಗೆ ಇದ್ರ ಬಗ್ಗೆ ಅಷ್ಟೇನು ಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ಜಗತ್ತು 6th ಜನರೇಷನ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದೆ. ಈಗಾಗಲೇ ಚೈನಾ ನಾವು 6th ಜನರೇಷನ್ ಫೈಟರ್ ಜೆಟ್ ಅನ್ನು ರೆಡಿ ಮಾಡಿಬಿಟ್ಟು ಟ್ರಯಲ್ ರನ್ ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಕೂಡ ನಾವು 6th ಜನರೇಷನ್ ಫೈಟರ್ ಜೆಟ್ ಅನ್ನು ಹೊಂದಿದೀವಿ ಅಂತ ಹೇಳ್ತಾ ಇದೆ. ಎಲ್ಲ ರೆಡಿ ಆಗಿಬಿಟ್ಟಿದೆ, ಆದಷ್ಟು ಶೀಘ್ರವಾಗಿ ನಮ್ಮ ಮಿಲಿಟರಿಗೆ ಸೇರಿಸ್ಕೊಳ್ತೀವಿ ಎನ್ನುವ ಹಂತದಲ್ಲಿ ಇಬ್ರು ಮಾತನಾಡ್ತಾ ಇದ್ದಾರೆ. ಈಗ ಭಾರತ 5th ಜನರೇಷನ್ ಫೈಟರ್ ಜೆಟ್ ಯೋಜನೆಗೆ ಚಾಲನೆ ಕೊಡ್ತಾ ಇದೆ. ಈಗಿನ್ನೂ ಅನುಮೋದನೆ ಸಿಕ್ಕಿದೆ. ಆಮ್ಕಾ ಪ್ರಾಜೆಕ್ಟ್ಗೆ ಇನ್ನು ಬಿಡ್ಡಿಂಗ್ ಕೂಡ ಆಗಿಲ್ಲ. ಯಾವ ಕಂಪನಿಗೆ ಟೆಂಡರ್ ಸಿಗುತ್ತೆ ಅನ್ನುವಂಥದ್ದು ಫೈನಲ್ ಆಗಿಲ್ಲ. ಅದಕ್ಕೆ ಇನ್ನೊಂದು 6-8 ತಿಂಗಳು ಬೇಕು ಅಂತ ಹೇಳಲಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಆಮ್ಕಾ ಪ್ರಾಜೆಕ್ಟ್ ಇದೆ. ಅಲ್ಲಿಗೆ ಮಿತ್ರರೇ, ಆಮ್ಕಾದ ಉದ್ದೇಶ ಇರುವಂತಹದ್ದೇನು? 2035 ವೇಳೆಗೆ ಅದು ಫೈನಲ್ ಆಗಬೇಕು ಅಂತ. ಆರಂಭದಲ್ಲಿ ಪ್ರೋಟೋಟೈಪ್ ರೆಡಿ ಆಗಬೇಕು, ಆನಂತರ ಅದರ ಪರೀಕ್ಷೆ ನಡೀಬೇಕು, ಎಲ್ಲ ವಿಧವಾದಂತಹ ಪರೀಕ್ಷೆಯನ್ನು ಅದು ಪೂರ್ಣಗೊಳಿಸಬೇಕು. ಅದಾದ ಬಳಿಕ ಫೈನಲ್ ಆಗಿ ನಮ್ಮ ಸೇನೆಯಿಂದ ಅದಕ್ಕೆ ಅನುಮೋದನೆ ಸಿಗಬೇಕು. ಹೌದಪ್ಪ, ಇದು ಎಲ್ಲ ರೀತಿಯಲ್ಲೂ ಕ್ಷಮತೆಯನ್ನು ಹೊಂದಿದೆ, ನಾವಿದನ್ನು ನಮ್ಮ ಸೇನೆಗೆ ಸೇರಿಸಿಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ಭಾರತೀಯ ವಾಯುಸೇನೆ ಹೇಳಬೇಕು. ಇದೆಲ್ಲ ಆದ ಬಳಿಕ ದೊಡ್ಡ ಸಂಖ್ಯೆಯಲ್ಲಿ ಅದರ ಪ್ರೊಡಕ್ಷನ್ ಆರಂಭಗೊಳ್ಳುತ್ತೆ. ಇದು ಕನಿಷ್ಠ ಅಂತಂದ್ರೆ 2035 ಟೈಮ್ ಬೇಕು ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಮಿತ್ರರೇ, ಇನ್ನು 10 ವರ್ಷ ಕಾಲಾವಕಾಶ ಬೇಕು ಇದು ಫೈನಲ್ ಆಗೋದಕ್ಕೆ. ಅಲ್ಲಿಗೆ ಯೋಚನೆ ಮಾಡಿ ಮಿತ್ರರೇ, 2035ಕ್ಕೆ ಇವರು ಕೊಟ್ಟ ಡೆಡ್ ಲೈನ್ ನಂತೆ ಆ ಯೋಜನೆ ಫೈನಲ್ ಆಯ್ತು ಅಂತ ಅಂದುಕೊಳ್ಳಿ. ಭಾರತೀಯ ವಾಯುಸೇನೆ 2035ರಲ್ಲಿ 10 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳಿಗೆ ಬೇಡಿಕೆ ಸಲ್ಲಿಸ್ತಪ್ಪ, ನಮಗೆ ಆಮ್ಕಾದ 180 ವಿಮಾನಗಳು ಬೇಕು ಅಂತ. ಆ ಸಂದರ್ಭದಲ್ಲಿ ಆ ಪ್ರೊಡಕ್ಷನ್ ಮುಕ್ತಾಯ ಆಗೋದಕ್ಕೆ ಕನಿಷ್ಠ 5 ವರ್ಷ ಬೇಕು. ಅಲ್ಲಿಗೆ ಭಾರತದ ವಾಯುಪಡೆಗೆ ಎಲ್ಲಾ ಫೈಟರ್ ಪ್ಲೇನ್ಗಳು ಸೇರ್ಕೊಳ್ಳೋದಕ್ಕೆ 2040 ಆಗಿಬಿಡುತ್ತೆ. 2040 ವೇಳೆಗೆ ಚೀನಾ ಎಷ್ಟು ಮುಂದೆ ಹೋಗಿರಬಹುದು, ಅಮೆರಿಕ ಯಾವ ಹಂತದಲ್ಲಿರಬಹುದು ಅಂತ ನೀವು ಊಹೆ ಮಾಡ್ಕೊಳ್ಳಿ. ಅವರು 7th ಜನರೇಷನ್ ಫೈಟರ್ ಜೆಟ್ ತಂದಿರ್ತಾರ ಅಥವಾ 8ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಂದಿರ್ತಾರ ಗೊತ್ತಿಲ್ಲ. ನಾವು ಆವಾಗ 5th ಜನರೇಷನ್ ಫೈಟರ್ ಜೆಟ್ ಗಳನ್ನ ಏರ್ ಫೋರ್ಸ್ಗೆ ಇಂಡಕ್ಟ್ ಮಾಡ್ತಾ ಇರ್ತೀವಿ. ಹೀಗಾಗಿ ಆಮ್ಕಾ ಬಗ್ಗೆ ಭಾರತೀಯರಿಗೆ ಅಷ್ಟೇನು ಕುತೂಹಲ ಇಲ್ಲ. ನಾವು ಈ ವಿಚಾರದಲ್ಲಿ ಸಾಕಷ್ಟು ಹಿಂದೆ ಬಿದ್ದು ಬಿಟ್ಟಿದೀವಿ ಅಂತ ಹೇಳಿ ಬಹುತೇಕ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಆ ಪ್ರಾಜೆಕ್ಟ್ಗೆ ಭಾರತ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದೆ ಕೇಳಿದ್ರೆ, ಡಿಲೇ ಆದ್ರೂ ಪರವಾಗಿಲ್ಲ, ನಾವು ನಮ್ಮಲ್ಲೇ ಫೈಟರ್ ಜೆಟ್ ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಬೇಕು. A to Z ನಮ್ಮ ತಂತ್ರಜ್ಞಾನ ಇರಬೇಕು. ಅನಂತರ ನಾವು 7th ಜನರೇಷನ್ 8th ಜನರೇಷನ್ ಫೈಟರ್ ಜೆಟ್ ಅನ್ನು ರೆಡಿ ಮಾಡುವಂತದ್ದು ದೊಡ್ಡ ವಿಚಾರ ಅಲ್ಲ ಅಂತ ಭಾರತ ನಿರ್ಧಾರ ಮಾಡಿದೆ. ಓಕೆ, ಅದನ್ನು ಬದಿಗಿಡೋಣ. ಆದ್ರೆ ಸದ್ಯದ ರಿಕ್ವೈರ್ಮೆಂಟ್ ಇದೆಯಲ್ಲ, ಸೇನೆ ಅಷ್ಟು ದಿನ ಕಾಯೋದಕ್ಕಾಗೋದಿಲ್ವಲ್ಲ. ಈಗ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತು, ಅದಕ್ಕೆ ಆಪರೇಷನ್ ಸಿಂಧೂರವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಭಾರತಕ್ಕೆ ಬಂತು. ಇಂತಹ ಎಷ್ಟೋ ಸ್ಥಿತಿಗಳು ಮುಂದೆ ಎದುರಾಗಬಹುದು. ಇಲ್ಲಪ್ಪ, ನಾವು ಆಮ್ಕಾ ರೆಡಿ ಮಾಡ್ತಿದೀವಿ, ಆಮ್ಕಾ ರೆಡಿ ಆದ ಬಳಿಕ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯವಾ? ಹೀಗಾಗಿ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಅಡಿಷನಲ್ ಆಗಿ ಒಂದಷ್ಟು ಫೈಟರ್ ಜೆಟ್ಗಳನ್ನು ಖರೀದಿ ಮಾಡಲೇಬೇಕು. ಅದು 5th ಜನರೇಷನ್ ಫೈಟರ್ ಜೆಟ್ಗಳೇ ಆಗಿರಬೇಕು. ಯಾಕೆಂದ್ರೆ ಭಾರತದ ವಾಯುಪಡೆಗೆ ಫೈಟರ್ ಜೆಟ್ಗಳ ಕೊರತೆ ದೊಡ್ಡ ಪ್ರಮಾಣದಲ್ಲಿದೆ. ತೇಜಸ್ ನಿರೀಕ್ಷಿತ ಮಟ್ಟದ ಯಶಸ್ಸನ್ನ ಗಳಿಸಿಲ್ಲ. ಅಂದ್ರೆ ಭಾರತೀಯ ಸೇನೆ ಕೇಳದಷ್ಟು ಸಂಖ್ಯೆಯಲ್ಲಿ ಅವರು ಪೂರೈಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆರ್ಡರ್ ಕೊಟ್ಟು ವರ್ಷಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಭಾರತೀಯ ವಾಯುಸೇನೆಗೆ ಬಂದಿದೆ. ಇನ್ನೊಂದು ಕಡೆ ಜಾಗ್ವಾರ್, ಮಿರಾಜ್ ಇವೆಲ್ಲವೂ ಕೂಡ ನಿವೃತ್ತಿ ಅಂಚಿನಲ್ಲಿದ್ದಾವೆ. ತಿಂಗಳಿಗೆ ಒಂದೊಂದು ಬೀಳ್ತಾ ಇದ್ದಾವೆ. ಹೀಗಾಗಿ ಭಾರತೀಯ ವಾಯುಪಡೆಗೆ 5th ಜನರೇಷನ್ ಫೈಟರ್ ಜೆಟ್ ಬೇಕೇ ಬೇಕು ಅಂತೇಳಿ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ರೆ ಭಾರತ ಅದಕ್ಕೆ ಮನಸ್ಸು ಮಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ $1 ಮಿಲಿಯನ್ ಪ್ರಶ್ನೆ ಇತ್ತು. ಯಾಕೆಂದ್ರೆ ಭಾರತ ಸರ್ಕಾರವಾಗ್ಲಿ, ಸಂಬಂಧಪಟ್ಟಂತಹ ಸಚಿವರಾಗ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಈವರೆಗೆ ತುಟಿ ಬಿಚ್ಚಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಅವರು ನೇರವಾಗಿ ಆಫರ್ ಕೊಟ್ಟರು, ನಾವು F-35 ಅನ್ನು ನಿಮಗೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಭಾರತದಲ್ಲಿ ಪೆಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಆಗ ಅಮೆರಿಕದ ಉಪಾಧ್ಯಕ್ಷ
JD ವ್ಯಾನ್ಸ್ ಭಾರತದಲ್ಲೇ ಇದ್ರು. ಅವರು ಆ ಸಂದರ್ಭದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು ಗೊತ್ತಾ, ಇವತ್ತು ಭಾರತವನ್ನು ರಕ್ಷಿಸೋದಕ್ಕೆ ಅಮೆರಿಕದ F-35 ಇಂದ ಮಾತ್ರ ಸಾಧ್ಯ ಅಂತ. ಅಂದ್ರೆ ನೀವು ಅದನ್ನು ಖರೀದಿ ಮಾಡಿ, ಇಂತಹ ಪರಿಸ್ಥಿತಿ ಬರೋದಿಲ್ಲ ಅನ್ನುವ ಅರ್ಥದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಂತಹ ದೊಡ್ಡ ದೊಡ್ಡ ಆಫರ್ಗಳು ಅಮೆರಿಕದಿಂದ ಬರೋದಕ್ಕೆ ಶುರುವಾದವು. ಇನ್ನೊಂದು ಕಡೆಯಲ್ಲಿ ರಷ್ಯಾ ಕೂಡ ಭಾರತಕ್ಕೆ ತನ್ನ Su-57 ಅನ್ನು ಮಾರಾಟ ಮಾಡಬೇಕು ಅಂತ ಬಹಳ ದೊಡ್ಡ ಪ್ರಯತ್ನ ಪಡ್ತಾ ಇದೆ. ಈ ಬಾರಿಯ ಏರ್ ಶೋಗೂ ಕೂಡ ರಷ್ಯಾ ತನ್ನ Su-57 ಅನ್ನು ಕಳುಹಿಸಿತ್ತು. ಅದಾದ ಬಳಿಕ ಭಾರತಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅದೆಲ್ಲ ಅಪ್ಗ್ರೇಡ್ ಮಾಡ್ತೀವಿ, ಭಾರತ ಕೇಳದಂತಹ ಟೆಕ್ನಾಲಜಿ ಕೊಡ್ತೀವಿ, ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ರಷ್ಯಾ ಹೇಳ್ತಾ ಇದೆ. ಇಷ್ಟೆಲ್ಲ ಆಫರ್ ಇದ್ರೂ ಕೂಡ ಭಾರತ ಮಾತ್ರ ಮೌನ ವಹಿಸಿತ್ತು. ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ತುಟಿ ಬಿಚ್ಚಿರಲಿಲ್ಲ. ಭಾರತ ಸರ್ಕಾರದ ಧೋರಣೆಯನ್ನು ನೋಡಿದ್ರೆ ಕೇವಲ ಇವರು ಆಮ್ಕಾ ಪ್ರಾಜೆಕ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಅವರ ಧೋರಣೆ ಇತ್ತು. ಆದರೆ ಈಗ ಮಿತ್ರರೇ, RK ಸಿಂಗ್ ಭಾರತದ ಡಿಫೆನ್ಸ್ ಸೆಕ್ರೆಟರಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭಾರತ 5th ಜನರೇಷನ್ ಫೈಟರ್ ಜೆಟ್ಗಳ ಖರೀದಿಯ ಬಗ್ಗೆ ಯೋಚನೆ ಮಾಡಿದೆ. ನಮ್ಮ ಅಲೈ ಕಂಟ್ರಿಗಳ ಜೊತೆಗೆ ನೆಗೋಸಿಯೇಷನ್ ಆಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇದು ಫೈನಲ್ ಆಗುತ್ತೆ ಎನ್ನುವಂತ ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಮಿತ್ರರೇ, ಇದೇನು ಸಣ್ಣ ಸುದ್ದಿ ಅಲ್ಲ. ಯಾಕೆಂದ್ರೆ RK ಸಿಂಗ್ ಇವತ್ತು ಭಾರತದ ಡಿಫೆನ್ಸ್ ಸೆಕ್ರೆಟರಿ. ಅಂದ್ರೆ ರಾಜನಾಥ್ ಸಿಂಗ್ ನೆಕ್ಸ್ಟ್ ಇರುವಂತಹದ್ದೇ RK ಸಿಂಗ್ ಅವರು. ಅಷ್ಟೊಂದು ಪ್ರಭಾವಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿ 5th ಜನರೇಷನ್ ಫೈಟರ್ ಜೆಟ್ಗಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಬೇಕಾಗಿತ್ತು, ವ್ಯಾಪಕವಾಗಿ ಸುದ್ದಿ ಆಗಬೇಕಾಗಿತ್ತು. ಆದರೆ ಭಾರತದಲ್ಲಿ ಇದು ಅಷ್ಟು ಪ್ರಚಾರವನ್ನೇ ಪಡೆದಿಲ್ಲ. ಇದಕ್ಕೊಂದು ಕಾರಣ ಏನು ಕೇಳಿದ್ರೆ, ಇವರು CNBC ನ್ಯೂಸ್ 18ಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂ, ಅಂದ್ರೆ ಒಂದು ಚಾನಲ್ಗೆ ಕೊಟ್ಟಂತಹ ಇಂಟರ್ವ್ಯೂ, ಅಲ್ಲಿ ಆಂಕರ್ ಪ್ರಶ್ನೆ ಕೇಳದಂತಹ ಸಂದರ್ಭದಲ್ಲಿ ಅವರು ಈ ಉತ್ತರ ಕೊಡ್ತಾರೆ. ಹೌದು, ಭಾರತ 5th ಜನರೇಷನ್ ಫೈಟರ್ ಜೆಟ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ, ತೀರಾ ಸೆನ್ಸಿಟಿವ್ ನೆಗೋಸಿಯೇಷನ್ ಆಗ್ತಾ ಇದೆ, ಹೀಗಾಗಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ, ಆದಷ್ಟು ಶೀಘ್ರದಲ್ಲಿ ಇದು ಫೈನಲ್ ಆಗತ್ತೆ, ಮಾಧ್ಯಮದವರಿಗೆ ಗೊತ್ತಾಗತ್ತೆ. ಈಗ ಈ ವಿಚಾರ ಮಾಧ್ಯಮಗಳಲ್ಲಿ ಡಿಸ್ಕಸ್ ಮಾಡುವಂತಹ ಹಂತದಲ್ಲಿಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಸಹ ಈ ಸುದ್ದಿಗೆ ಯಾಕಿಷ್ಟು ಮಹತ್ವ ಇದೆ ಕೇಳಿದ್ರೆ, ಇಲ್ಲಿ RK ಸಿಂಗ್ ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ಹೌದು, ನಮ್ಮ ಅಲೈ ಕಂಟ್ರಿ ಜೊತೆಗೆ ನಾವು ಇದ್ರ ಬಗ್ಗೆ ಮಾತನಾಡ್ತಾ ಇದೀವಿ, 5th ಜನರೇಷನ್ ಫೈಟರ್ ಜೆಟ್ ಗಳನ್ನ ಭಾರತ ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡಿದೆ ಅಂತ ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಅದು Su-57 ಅಥವಾ F-35 ಅಂತ. ಯಾಕೆ ಕೇಳಿದ್ರೆ, ಇವತ್ತು ವಿಶ್ವದಲ್ಲಿ 5th ಜನರೇಷನ್ ಫೈಟರ್ ಜೆಟ್ ಗಳಿರುವಂತಹದ್ದು ಕೇವಲ 3 ದೇಶಗಳ ಬಳಿಯಲ್ಲಿ ಮಾತ್ರ, ರಷ್ಯಾ, ಅಮೆರಿಕ, ಚೀನಾ. ಭಾರತ ಚೀನಾದಿಂದ ಯಾವುದೇ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದಿಲ್ಲ. ಅವರು ಫ್ರೀ ಆಗಿ ಕೊಟ್ಟರು ಭಾರತ ಏನು ತಗೊಳ್ಳೋದಿಲ್ಲ. ಹಾಗಿದ್ದ ಮೇಲೆ ಉಳಿಯೋದು ಇಬ್ಬರೇ ತಾನೆ, ಅದು ರಷ್ಯಾ ಆಗಿರಬೇಕು ಇಲ್ಲ ಅಮೆರಿಕ ಆಗಿರಬೇಕು. ಯಾವಾಗ RK ಸಿಂಗ್ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ ಬಳಿಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಭಾರತ ಎರಡೂ ದೇಶಗಳ ಜೊತೆಗೆ ಚರ್ಚೆ ಮಾಡ್ತಾ ಇದೆ. ಒಂದು ಕಡೆ ಅಮೆರಿಕ ಜೊತೆಗೂ ಕೂಡ ಭಾರತ ನೆಗೋಸಿಯೇಟ್ ಮಾಡ್ತಾ ಇದೆ, ಇನ್ನೊಂದು ಕಡೆ ರಷ್ಯಾ ಜೊತೆಗೂ ಕೂಡ ನಮ್ಮ ಮಾತುಕತೆಗಳು ನಡೀತಾ ಇದ್ದಾವೆ. ಇದು ಭಾರತದ ಸ್ಮಾರ್ಟ್ ಗೇಮ್ ಆಗಿದೆ ಹೀಗಂತ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೊಂದು ಕಾರಣ ಕೊಡ್ತಾರೆ. ಭಾರತ ಫೈನಲ್ ಆಗಿ ಖರೀದಿ ಮಾಡುವಂತಹದ್ದು ರಷ್ಯಾದ Su-57. ಅದರಲ್ಲೇನು ನೀವು ಹೆಚ್ಚು ಡೌಟ್ ಇಟ್ಕೋಬೇಡಿ. 100ಕ್ಕೆ 99ರಷ್ಟು ಭಾರತ ರಷ್ಯಾದಿಂದ Su-57 ಅನ್ನೇ ಖರೀದಿ ಮಾಡುತ್ತೆ. ಆದರೂ ಸಹ ಅಮೆರಿಕದ ಜೊತೆಗೆ ಭಾರತ ಮಾತುಕತೆ ಮಾಡ್ತಾ ಇದೆ, ನೆಗೋಷಿಯೇಟ್ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತು ಭಾರತ ಏಕಾಏಕಿಯಾಗಿ ರಷ್ಯಾದ ಆಫರ್ಗಳನ್ನು ಒಪ್ಪಿಕೊಂಡು Su-57 ಅನ್ನ ಖರೀದಿ ಮಾಡುವಂತಹ ಘೋಷಣೆ ಮಾಡಿದ್ದೇ ಆದ್ರೆ ಅಮೆರಿಕದಲ್ಲಿ ಅಧಿಕಾರದಲ್ಲಿರುವಂತಹದ್ದು ಯಾರು? ಹುಚ್ಚ ಟ್ರಂಪ್. ಹೀಗಾಗಿ ಕಾಡ್ಸಾ ಪಾಡ್ಸಾ ಅಂತ ಹೇಳ್ಬಿಟ್ಟು ಭಾರತದ ಮೇಲೆ ಅವರು 10 ನಿರ್ಬಂಧಗಳನ್ನು ವಿಧಿಸಿ ಬಿಡಬಹುದು. ಹೀಗಾಗಿ ಭಾರತ ಅಮೆರಿಕದ ಜೊತೆಗೂ ಕೂಡ ನೆಗೋಷಿಯೇಟ್ ಮಾಡ್ತಾ ಇದೆ. ಈ ನೆಗೋಸಿಯೇಷನ್ ನಿಂದ ಏನಾಗುತ್ತೆ ಕೇಳಿದ್ರೆ, ಅಮೆರಿಕಾಗೆ ಅರಿವಾಗುತ್ತೆ ಭಾರತದ ರಿಕ್ವೈರ್ಮೆಂಟ್ ಗಳನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೇಗೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈಗ ಅಮೆರಿಕ ಆಫರ್ ಕೊಟ್ಟಂತಹ ಸಂದರ್ಭದಲ್ಲಿ ಭಾರತ ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಬೇಡಿಕೆಗಳನ್ನ ಸಲ್ಲಿಸುತ್ತೆ. ನಮ್ಗೆ ಇಂತಿಂತಹ ಮಾಡಿಫಿಕೇಶನ್ ಬೇಕು ಅಂತ. ಭಾರತ ಫ್ರಾನ್ಸ್ ನಿಂದ ರಫೇಲ್ ಅನ್ನ ಖರೀದಿಸುವಂತಹ ಸಂದರ್ಭದಲ್ಲೂ ಕೂಡ ಭಾರತ ಮೂಲ ರಫೇಲ್ಗೆ 20ಕ್ಕೂ ಹೆಚ್ಚು ಮಾಡಿಫಿಕೇಶನ್ಗೆ ಬೇಡಿಕೆ ಇಟ್ಟಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದಲ್ಲಿ ಒಂದೇ ರೀತಿಯ ಭೌಗೋಳಿಕ ಲಕ್ಷಣ ಇಲ್ಲ. ನಮಗೊಂದ್ ಕಡೆ ಹಿಮಾಲಯ ಇದೆ, ಇನ್ನೊಂದು ಕಡೆ ಮರುಭೂಮಿ ಇದೆ. ಅತ್ತ ನಾರ್ತ್ ಈಸ್ಟ್ಗೆ ಹೋದ್ರೆ ಅತಿ ಹೆಚ್ಚು ಮಳೆಯಾಗುವಂತಹ ಪ್ರದೇಶ ಇದೆ. ಹಿಮಾಲಯದ ಪ್ರದೇಶದಲ್ಲಿ -40ರಿಂದ 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ. ಇತ್ತ ರಾಜಸ್ಥಾನದ ಮರುಭೂಮಿಯಲ್ಲಿ ತಾಪಮಾನ +50 ಡಿಗ್ರಿಯನ್ನು ದಾಟುತ್ತೆ. ಹೀಗಾಗಿ ಭಾರತ ಅವ್ರೇನ್ ಪ್ರಾಡಕ್ಟ್ ಅನ್ನ ಕೊಡ್ತಾರೋ ಅದನ್ನ ಖರೀದಿ ಮಾಡೋದಿಲ್ಲ. ಅದಕ್ಕೆ ಸಾಕಷ್ಟು ಮಾಡಿಫಿಕೇಶನ್ಗೆ ಡಿಮ್ಯಾಂಡ್ ಮಾಡುತ್ತೆ. ಇದರ ಜೊತೆಗೆ ಭಾರತ ಅಡಿಷನಲ್ ಆಗಿ ಕೆಲವೊಂದಷ್ಟು ಬೇಡಿಕೆಗಳನ್ನು ಕೂಡ ಇಡುತ್ತೆ. ಅದರಲ್ಲಿ ನಂಬರ್ 1 ಏನು ಕೇಳಿದ್ರೆ, ನಮ್ಮಲ್ಲಿ ತಯಾರಾಗಬೇಕು, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು, ಭಾರತದ ಟೆಕ್ನಿಷಿಯನ್ಗಳಿಗೂ ಕೂಡ ಅದನ್ನು ರಿಪೇರಿ ಮಾಡುವಂತಹ ಕೆಪಾಸಿಟಿ ಇರಬೇಕು. ಜೊತೆಗೆ US ನ ವೀಟೋ ಇರಬಾರ್ದು. ನಾವೆಲ್ಲಿ ಯಾವಾಗ ಬೇಕಾದರೂ ಬಳಸೋದಕ್ಕೆ ನಮ್ಗೆ ಮುಕ್ತ ಅವಕಾಶ ಬೇಕು. ಅದ್ರ ಮೇಲೆಲ್ಲ US ನಿರ್ಬಂಧ ಇರಬಾರ್ದು. ಹೀಗೆ ಭಾರತ ಡಿಮ್ಯಾಂಡ್ಗಳ ಪಟ್ಟಿಯನ್ನು ಇಡುತ್ತೆ. ಮಿತ್ರರೇ, ಇದನ್ನ 100% ಅಮೆರಿಕ ಒಪ್ಕೊಳ್ಳೋದಿಲ್ಲ. ಅವರೀಗ ನ್ಯಾಟೋದ ದೇಶಗಳಿಗೆ ಕೊಟ್ಟಿದ್ದಾರಲ್ಲ, ಕೇವಲ ಅವರು ಫೈಟರ್ ಜೆಟ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಆದರೆ ಯಾವ ಕಂಟ್ರೋಲ್ ಕೂಡ ಆ ನ್ಯಾಟೋದ ದೇಶಗಳಿಗಿಲ್ಲ. ಅವರೆಲ್ಲದಕ್ಕೂ ಕೂಡ ಒಂದು ಸ್ವಿಚ್ ಆನ್ ಮಾಡಬೇಕು ಅಂತಂದ್ರೆ ಅಮೆರಿಕಾಗೆ ಕಾಲ್ ಮಾಡಬೇಕು. ನಾವಿಲ್ಲಿ ಹಾರಿಸ್ತಾ ಇದ್ದೀವಿ, ಒಪ್ಪಿಗೆ ಕೊಡಿ ಅಂತ ಅವ್ರು ಕೇಳಬೇಕು. ಅಂತಹ ಪರಿಸ್ಥಿತಿ ಇದೆ. ಯಾರ ಮೇಲೂ ಕೂಡ ಅದನ್ನು ಬಳಸೋದಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ಸುಮ್ಮನೆ ತಂದು ನಿಲ್ಲಿಸ್ಕೊಳ್ಬಹುದಷ್ಟೇ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಅಮೆರಿಕ ಈ F-35 ಅನ್ನ ಮಾರಾಟ ಮಾಡಿದ ಬಳಿಕವೂ ಕೂಡ ಅದರ ಮೇಲೊಂದು ವೀಟೋ ಪವರ್ ಅನ್ನು ಹೊಂದಿರುತ್ತೆ. ವಿಶೇಷ ಸನ್ನಿವೇಶಗಳಲ್ಲಿ ಅದನ್ನು ಬಳಸಬಾರದು ಅಂತ ಅವರು ನಿರ್ಬಂಧವನ್ನು ಕೂಡ ಹೇರಬಹುದು. ಈಗ ಉದಾಹರಣೆಗೆ ಆಪರೇಷನ್ ಸಿಂಧೂರ
ಆಯ್ತಪ್ಪ, ಭಾರತ F-35 ಅನ್ನ ಖರೀದಿ ಮಾಡಿ ಇಟ್ಕೊಂಡಿತ್ತು ಅಂತ ಅಂದುಕೊಳ್ಳಿ. ಅಮೆರಿಕ ಏನ್ ಹೇಳಬಹುದು, ನೀವು ಪಾಕಿಸ್ತಾನದ ಮೇಲೆ ಅದನ್ನ ಬಳಸುವಂತಿಲ್ಲ, ಅಷ್ಟು ಮಾಡಿ ಅಮೆರಿಕದ ವಿರೋಧವನ್ನ ಎದುರಿಸಿಯೂ ಕೂಡ ಭಾರತ ಅದನ್ನ ಬಳಸ್ತು ಅಂತ ಅಂದುಕೊಳ್ಳಿ. ಈ F-35 ಅಲ್ಲಿ ಅಮೆರಿಕ ಒಂದು ಕಿಲ್ ಸ್ವಿಚ್ ಅನ್ನ ಇಟ್ಕೊಂಡಿದೆ ಎನ್ನುವಂತಹ ಮಾಹಿತಿಯೂ ಕೂಡ ಇದೆ. ಅಂದ್ರೆ ನಿರ್ಣಾಯಕ ಹಂತದಲ್ಲಿ ಅದನ್ನ ಬಳಕೆಗೆ ಬಾರದಂತೆ ಮಾಡುವಂತಹ ಟೆಕ್ನಾಲಜಿಯೂ ಕೂಡ ಅಮೆರಿಕ ಬಳಿಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಆ ರೀತಿ ಅನುಮಾನಗಳಿದೆ. ಹೀಗಾಗಿ ಭಾರತ ಇದಕ್ಕೆ ಹೆವಿ ಕಂಡೀಷನ್ಗಳನ್ನು ಹಾಕುತ್ತೆ. ಅದನ್ನೆಲ್ಲ ಅಮೆರಿಕ ಒಪ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಭಾರತಕ್ಕದು ಕಾಸ್ಟ್ ಎಫೆಕ್ಟಿವ್ ಕೂಡ ಅಲ್ಲ. ಯಾಕೆ ಕೇಳಿದ್ರೆ ಅಮೆರಿಕದ ಒಂದು F-35 ನ ಬೆಲೆ 950 ಕೋಟಿ ಇದೆ. ಅದಕ್ಕೆ ಇತರೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಜೋಡಿಸುವಂತಹ ಸಂದರ್ಭದಲ್ಲಿ ಅದರ ಬೆಲೆ 2000 ಕೋಟಿಯನ್ನು ದಾಟುತ್ತೆ. ಕೇವಲ ಫೈಟರ್ ಜೆಟ್ ನ ಬೆಲೆಯೇ 950 ಕೋಟಿ. ಅಮೆರಿಕ ಅದಕ್ಕೆ ಭಾರತದ ಯಾವುದೇ ಶಸ್ತ್ರಾಸ್ತ್ರವನ್ನು ಜೋಡಿಸೋದಕ್ಕೆ ಬಿಡೋದಿಲ್ಲ. ಇಲ್ಲಪ್ಪ, ನಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದ ಬ್ರಹ್ಮೋಸ್ ಇದೆ, ನಾವು F-35 ಮೂಲಕವಾಗಿ ಉಡಾಯಿಸ್ತೀವಿ ಅಂತಂದ್ರೆ ಅಮೆರಿಕ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಅವ್ರು ಯಾವ ಮಿಸೈಲ್ ಅನ್ನು ಕೊಡ್ತಾರೋ ಅದನ್ನು ಮಾತ್ರ ನಾವು ಲಾಂಚ್ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಭಾರತೀಯ ಸೇನೆಗೆ ಯಾವತ್ತೂ ಕೂಡ ಅಮೆರಿಕದ ಫೈಟರ್ ಜೆಟ್ಗಳು ಕಲರ್ಫುಲ್ ಆಗಿ ಕಾಣೋದೇ ಇಲ್ಲ. ಅದು ಕೇವಲ ಶೋ ಪೀಸ್ ಅಷ್ಟೇ ಅಂತ ಭಾರತೀಯ ಸೇನೆ ಟ್ರೀಟ್ ಮಾಡುತ್ತೆ. ಇದೇ ಕಾರಣದಿಂದ ಭಾರತೀಯ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತ 100ಕ್ಕೆ 100ರಷ್ಟು ರಷ್ಯಾದ Su-57 ಅನ್ನೇ ಖರೀದಿ ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ರಷ್ಯಾದ ಫೈಟರ್ ಜೆಟ್ಗಳ ಬೆಲೆ ಕಡಿಮೆ, ಎರಡನೇದಾಗಿ ಅದು ಕೂಡ ಸ್ಟೆಲ್ತ್ ಫೈಟರ್ ಜೆಟ್. ಇದರ ಜೊತೆಗೆ ಭಾರತೀಯ ಶಸ್ತ್ರಾಸ್ತ್ರಗಳನ್ನು ಅಳವಡಿಸೋದಕ್ಕೆ ರಷ್ಯಾ ಯಾವಾಗಲೂ ಕೂಡ ಸಪೋರ್ಟ್ ಮಾಡುತ್ತೆ. ಈಗ Su-57ಗೆ ನಾವು ಬ್ರಹ್ಮೋಸ್ ಅನ್ನ ಬೇಕಾದ್ರೆ ಅಳವಡಿಸಬಹುದು. ಇನ್ಯಾವುದೋ ಅದಕ್ಕಿಂತ ಅತ್ಯಾಧುನಿಕವಾದಂತಹ ಮಿಸೈಲ್ ಅನ್ನ ಭಾರತ ಅನ್ವೇಷಣೆ ಮಾಡಿದ್ರೆ ಅದನ್ನು ಕೂಡ ಅದಕ್ಕೆ ಜೋಡಿಸೋದಕ್ಕೆ ರಷ್ಯಾ ಹೆಲ್ಪ್ ಮಾಡುತ್ತೆ. ಈಗಾಗಲೇ ರಷ್ಯಾ ಭಾರತಕ್ಕಂತ ಆಫರ್ ಅನ್ನು ಕೂಡ ಕೊಟ್ಟಿದೆ. ಮೀಡಿಯಾಗಳ ರಿಪೋರ್ಟ್ ಪ್ರಕಾರ ರಷ್ಯಾ ಭಾರತದಲ್ಲೇ Su-57 ಅನ್ನು ತಯಾರು ಮಾಡೋದಕ್ಕೆ ಒಪ್ಕೊಂಡಿದೆ, ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೊಂಡಿದೆ, ಜೊತೆಗೆ ಸೋರ್ಸ್ ಕೋಡ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಭಾರತದ ಶಸ್ತ್ರಾಸ್ತ್ರಗಳನ್ನು ಅಳವಡಿಸೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಭಾರತದಲ್ಲಿರುವಂತಹ Su-30 ಯುದ್ಧ ವಿಮಾನಗಳ ತಯಾರಕ ಘಟಕ ಏನಿದೆ ಅದರಲ್ಲೇ Su-57 ಅನ್ನು ನಾವು ತಯಾರು ಮಾಡಿಕೊಡ್ತೀವಿ. ಹೀಗಾಗಿ ಭಾರತ ಆರ್ಡರ್ ಕೊಟ್ಟು ಸಿಕ್ಕಾಪಟ್ಟೆ ಸಮಯ ಕಾಯಬೇಕಾಗಿಲ್ಲ, ಆದಷ್ಟು ಶೀಘ್ರದಲ್ಲೇ ಭಾರತಕ್ಕೆ ಇದನ್ನು ಸಪ್ಲೈ ಮಾಡೋದಕ್ಕೆ ನಮಗೆ ಸಾಧ್ಯ ಇದೆ ಅಂತ ರಷ್ಯಾ ಹೇಳ್ಕೊಳ್ತಾ ಇದೆ. ಒಟ್ನಲ್ಲಿ ಭಾರತದ ಡಿಫೆನ್ಸ್ ಸೆಕ್ರೆಟರಿ R.K. ಸಿಂಗ್ ಕೊಟ್ಟಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ನಿಂದ ಭಾರತ ಆದಷ್ಟು ಶೀಘ್ರವಾಗಿ 5th ಜನರೇಷನ್ ಫೈಟರ್ ಜೆಟ್ ಖರೀದಿಯ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನು ಘೋಷಣೆ ಮಾಡುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ